ಸರ್, ಅನೇಕ ನಾಯಕರು ನೋಡಿರ್ತೀರಿ, ಮುಸ್ಲಿಂ ನಾಯಕರು ತುಂಬಾ ಜನ ಇದ್ದಾರೆ. ಯಾರು ತುಂಬಾ ನಿಮಗೆ ಹತ್ರ ಅಂತ ಅನ್ಸುತ್ತೆ ಮನಸ್ಸಿಗೆ? ಎಲ್ಲ ಧರ್ಮವನ್ನು ಯಾರು ಗೌರವಿಸ್ತಾರೆ ನಾನು ಅವ್ರಿಗೆ ಭಾಳ ಹತ್ರವಾಗಿರ್ತೀನಿ. ರಾಮದೇವ್ರ ಬೆಟ್ಟ ಕೂಡ ಇದೆ. ಮೊದಲನೇ ನನ್ನ ಆದ್ಯತೆ ಕೊಟ್ಟಿರೋದೇ ಮೊದಲನೇ ನಮ್ಮ ಗ್ರ್ಯಾಂಟಲ್ಲಿ ರಾಮದೇವ್ರ ಬೆಟ್ಟಕ್ಕೆ, ರಾಮನ್ನ. ಗುಡ್. ಓಕೆ. ಮನುಷ್ಯನಲ್ಲಿ ಯಾವಾಗಲೂ ಕೂಡ ನಾವೇ ಸರ್ವಶ್ರೇಷ್ಠರು ಅಂತ ಬಂದಾಗ ಮಾತ್ರ ಆ ಕಡೆ ಈ ಕಡೆ ಯಾರು ಶ್ರೇಷ್ಠ ಅಲ್ಲ, ಅವನೊಬ್ಬನೇ ಶ್ರೇಷ್ಠ. ಗಣೇಶನಿಗೆ ಎತ್ಕೊಂಡು ತಲೆ ಮೇಲೆಲ್ಲ ಊರೆಲ್ಲ ಮೆರವಣಿಗೆ ಮಾಡುವ ನಾವು. ಎಲ್ಲೋ ಒಂದು ಕಡೆ ಈಗ ನಡೀತಾ ಇರುವಂತ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಸರ್, ಬೇಜಾರಾಗುತ್ತಾ ತಮಗೆ? ಖಂಡಿತ ಅದರೆಲ್ಲ ಆಗುತ್ತೆ. ಇವೆಲ್ಲ ಶಾಶ್ವತವಾದಂತ ಅಲ್ಲ. ಕೆಲವರೆಲ್ಲ ಅದಕ್ಕೋಸ್ಕರನೇ ಸಮಾಜದಲ್ಲೇ ಹುಟ್ಬಿಟ್ಟವ್ರೆ. ಸರ್, ಇಕ್ಬಾಲ್ ಹುಸೇನ್ ಅವರು ಯಾವತ್ತೂ ಕೂಡ ಕಷ್ಟಗಳನ್ನು ನೋಡಿದ್ದಿಲ್ವಾ ಅಂತ? ನಾವು ಪಟ್ಟಂತ ಕಷ್ಟ, ನಾವು ನೋಡಿದಂಥ ಸಂದರ್ಭಗಳು ಪ್ರಾಯಶಃ ಯಾರು ನೋಡಿಲ್ವನು. ಸರ್, ಅನೇಕ ನಾಯಕರು ನೋಡಿರ್ತೀರಿ, ಮುಸ್ಲಿಂ ನಾಯಕರು ತುಂಬಾ ಜನ ಇದ್ದಾರೆ. ಯಾರು ತುಂಬಾ ನಿಮಗೆ ಹತ್ರ ಅಂತ ಅನ್ಸುತ್ತೆ ಮನಸ್ಸಿಗೆ? ನನಗೆಲ್ಲರೂ ಹತ್ತಿರ ಆದಂಥದ್ರು. ನನಗೆ ಎಲ್ಲರೂ ಸ್ವಲ್ಪ ಎಲ್ಲ ಸಮಾಜದ ಬಗ್ಗೆ ಗೌರವ ಯಾರು ಇಟ್ಕೋತಾರೆ ನನಗೆ ಅವ್ರು ಇಷ್ಟ. ಓಕೆ. ಒಂದೇ ವರ್ಗಕ್ಕೆ ಸೀಮಿತವಾಗಬಾರ್ದವ್ರು ಎಲ್ಲರೂ ಕೂಡ. ನಾನು ಮುಸ್ಲಿಮು, ನಾನು ಲಿಂಗಾಯತರು, ನಾನು ಒಕ್ಕಲಿಗರು ಅನ್ನೋದನ್ನು ಬಿಡಬೇಕು. ಯಾರು ಎಲ್ಲ ಸಮಾಜದ ಬಗ್ಗೆ, ಎಲ್ಲ ಧರ್ಮದ ಬಗ್ಗೆ ಯಾರು ಗೌರವಿಸ್ತಾರೋ, ಸ್ವಾಮೀಜಿಯವರು ಎಲ್ಲ ಧರ್ಮವನ್ನ ಗೌರವಿಸ್ತಾರೆ, ಮೌಲ್ವಿಗಳು ಎಲ್ಲ ಧರ್ಮವನ್ನ ಗೌರವಿಸ್ತಾರೆ. ಹಂಗೆ ನಾವೆಲ್ಲರೂ ಕೂಡ ಎಲ್ಲ ಧರ್ಮವನ್ನು ಯಾರು ಗೌರವಿಸ್ತಾರೆ ನಾನು ಅವ್ರಿಗೆ ಭಾಳ ಹತ್ರವಾಗಿರ್ತೀನಿ. ನಾನು ಎಲ್ಲ ದೇವ್ರಿಗೂ ಪೂಜೆ ಮಾಡ್ತೀನಿ. ಇಲ್ಲ. ಓಕೆ. ನಾನು ಸುಮಾರು ಈಗ ನನ್ನ ಎಲೆಕ್ಷನಲ್ಲಿ ಒಂದು 300 ದೇವಸ್ಥಾನಕ್ಕೆ, ನಾನು ಎಲೆಕ್ಷನ್ಗಿಂತ ಮುಂಚೆ ನಾನು 300 ದೇವಸ್ಥಾನಕ್ಕೆ ನಾನು ಸೇವೆ ಮಾಡೋಕ್ಕೆ ನಾನು ಭಗವಂತ ಅವಕಾಶ ಮಾಡಿಕೊಟ್ಟಿರ್ಬೋದು. ಒಂದು 300-400 ದೇವಸ್ಥಾನಕ್ಕೆ ನಾನು ಒಂದು ಸೇವೆ ಮಾಡಲಿಕ್ಕೆ ನನಗೊಂದು ಭಗವಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ಹಿಂದೂ ದೇವಸ್ಥಾನಗಳೇ ಜಾಸ್ತಿ ನನಗೆ. ಹಣ ನನಗೆ ಈ ದೇವಸ್ಥಾನ ಕಟ್ಟಬೇಕು, ಈ ದೇವಸ್ಥಾನ ಕಟ್ಟಬೇಕು, ಇಲ್ಲಿ ವಿಗ್ರಹ ಬೇಕು, ಇಲ್ಲಿ ಪೇಂಟ್ ಬೇಕು, ಇಲ್ಲಿ ಟೈಲ್ಸ್ ಬೇಕು, ಇಲ್ಲಿ ಗ್ರಾನೈಟ್ ಬೇಕು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ರಾಮದೇವ್ರ ಬೆಟ್ಟ ಕೂಡ ಇದೆ. ರಾಮದೇವ್ರ ಬೆಟ್ಟಕ್ಕೆ ಈಗ 5 ಕೋಟಿ ರೂಪಾಯಿ ನಾವು ಅದನ್ನು ತಂದು ಅವನ ಪಾದ ಸೇವೆ ಮಾಡ್ಬೇಕಂತ ಹೇಳಿ. ಅಮೇಜಿಂಗ್. ಮೊದಲನೇ ನನ್ನ ಆದ್ಯತೆ ಕೊಟ್ಟಿರೋದೇ ಮೊದಲನೇ ನಮ್ಮ ಗ್ರ್ಯಾಂಟಲ್ಲಿ ರಾಮದೇವ್ರ ಬೆಟ್ಟಕ್ಕೆ, ರಾಮನ್ನ. ಗುಡ್. ಓಕೆ. ಯಾಕಂದ್ರೆ ನಮ್ಮಲ್ಲಿ ನಾವು ಆ ಭೂಮಿಲಿ ಇರೋದೇ ಒಂದು ದೊಡ್ಡದು. ಹೌದು. ಆ ಪುಣ್ಯವಂತರು ನಾವೆಲ್ಲ. ರಾಮ ಅಲ್ಲಿ ವಾಸ ಇದ್ದ ವನವಾಸ ಸಂದರ್ಭದಲ್ಲಿ ಅಂತ ಹೇಳಿ ಅಲ್ಲಿ ಪುರಾವೆಗಳಿವೆ. ಹೌದು. ಇತಿಹಾಸ ಹೇಳ್ತಾ ಇದೆ. ಭಾಳ ಅದ್ಭುತವಾದಂಥ ಜಾಗ ಅದು. ನಾನು ನಡ್ಕೊಂಡು ಹೋಗಿದ್ದೇನೆ ಮೇಲ್ಕೆ, ಹೋಗಿ ಬಂದಿದ್ದೀನಿ ನಾನು. ಓಕೆ. ಅಲ್ಲಿ ರಸ್ತೆ, ಮೂಲಭೂತ ಸೌಕರ್ಯಗಳೆಲ್ಲ ಬೇಕು, ರೈಲಿಂಗ್ಸ್ ಬೇಕು, ಅಲ್ಲಿ ಮೆಟ್ಲುಗಳಿದೆ, ಮಕ್ಕಳು ಬಿದ್ದೋಗ್ತಾರೆ. ಅದಕ್ಕೊಂದು 5 ಕೋಟಿ ರೂಪಾಯಿ ನಾನೀಗ ನಮ್ಮ ಟೂರಿಸಂ ಇಲಾಖೆಯಿಂದ, ಪ್ರವಾಸೋದ್ಯಮ ಇಲಾಖೆಯಿಂದ 5 ಕೋಟಿ ರೂಪಾಯಿ ನಾನು ಇವತ್ತು ಇದು ಮಾಡಿಸಿದ್ದೀನಿ. ಸರ್, ಮನುಷ್ಯನಲ್ಲಿ ಯಾವಾಗಲೂ ಕೂಡ ನಾವೇ ಸರ್ವಶ್ರೇಷ್ಠರು ಅಂತ ಬಂದಾಗ ಮಾತ್ರ ಆ ಕಡೆ ಈ ಕಡೆ ಯಾರು ಶ್ರೇಷ್ಠ ಅಲ್ಲ, ಅವನೊಬ್ಬನೇ ಶ್ರೇಷ್ಠ. ಓಕೆ. ಯಾರು ಶ್ರೇಷ್ಠ ಅಲ್ಲ, ಅವನೊಬ್ಬನೇ ಶ್ರೇಷ್ಠ. ರಾಮ, ರಹೀಮ ಇಬ್ಬರೇ. ಹೌದು. ಎಲ್ಲೋ ಒಂದು ಕಡೆ ಈಗ ನಡೀತಾ ಇರುವಂತ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಸರ್, ಬೇಜಾರಾಗುತ್ತಾ ತಮಗೆ? ಆಗುತ್ತೆ, ಖಂಡಿತವಾಗಿ. ಧರ್ಮವನ್ನ ಎಳೆದು ತರುವ ಇಲ್ಲ ನನಗೆ ಖಂಡಿತ ಅದರೆಲ್ಲ ಆಗುತ್ತೆ. ಇವೆಲ್ಲ ಶಾಶ್ವತವಾದಂತ ಅಲ್ಲ. ದೇಶ ಹೊಡೆಯುವಂತಹದ್ದು, ಜನದ ಮಧ್ಯೆ ಗೋಡೆ ಕಟ್ಟುವಂಥದ್ದು, ದ್ವೇಷ ಬೆಳೆಸುವಂಥದ್ದು. ಕೆಲವರೆಲ್ಲ ಅದಕ್ಕೋಸ್ಕರನೇ ಸಮಾಜದಲ್ಲೇ ಹುಟ್ಬಿಟ್ಟವ್ರೆ. ಇಲ್ಲ, ಅವ್ರಿಗೆಲ್ಲ ಮುಂದಕ್ಕೆ ಒಳ್ಳೇದು ಆಗಲ್ದು. ಯಾವತ್ತಾದ್ರೂ ಸತ್ಯಕ್ಕೆ ಒಂದು ದಿನ ಜಯ ಸಿಗೇ ಸಿಗುತ್ತೆ. ಧರ್ಮಕ್ಕೆ, ಸತ್ಯಕ್ಕೆ ಒಂದು ಸ್ಥಾನ ಇದೆ. ಹೌದು. ಬಿಜೆಪಿಯಲ್ಲಿ ಯಾರು ಇಷ್ಟ ಆಗಲ್ವಾ ಸರ್ ನಿಮಗೆ? ನನಗೆ ಸಾಕಷ್ಟು ಜನ ಸ್ನೇಹಿತಿದ್ದಾರೆ. ಇಲ್ಲ, ಓಕೆ. ಯಡಿಯೂರಪ್ಪನವರು, ನಾನು ಒಪ್ಕೊಳ್ತೀನಿ ಅವ್ರ ಸೇವೆ ಎಲ್ಲ ಒಪ್ತೀನಿ ನಾನು. ಹೌದು. ಅವ್ರು ಗೌರವಿಸ್ತೀನಿ ನಾನು. ಓಕೆ. ಸರ್, 2ನೇ ಹಂತದ ನಾಯಕರನ್ನ ಹುಟ್ಟಿ ಹಾಕುವಂತಹ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳಲ್ಲೂ ಕೂಡ ಕೊರತೆ ಇದೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಯಡಿಯೂರಪ್ಪ ಅವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಇದಾದ್ಮೇಲೆ ಯಾರು ನಾಯಕರು ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಸಾಕಷ್ಟು ಜನ ಇದ್ದಾರೆ. ಈಗ ನೀವು ಕ್ರಿಕೆಟ್ ತಗೊಳ್ಳಿ, ಮೊದಲು ಗವಾಸ್ಕರು, ಸಚಿನ್ ತೆಂಡೂಲ್ಕರ್ ಬಿಟ್ಟರೆ ಯಾರೂ ಇಲ್ಲ. ಈಗ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಯಂಗ್ಸ್ಟರ್ಸ್ ಎಲ್ಲರೂ. ಹೌದು. ವಿರಾಟ್ ಕೊಹ್ಲಿ ಬಂದರು, ಇನ್ನೊಬ್ಬರು ಹೆಸರೇನಪ್ಪ,
ಈಗ ಮೊಹಮ್ಮದ್ ಶಮಿ, ವಿರಾಟ್ ಕೊಹ್ಲಿ ಅವರೆಲ್ಲ ಇದ್ದಾರೆ. ಹೌದು. ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಸೂಪರಾಗಿ ಆಡ್ತಾ ಇದ್ದಾರೆ. ಶರ್ಮಾ ಆ? ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ರಾಹುಲ್ ದ್ರಾವಿಡ್ ಒಂದು ಕಾಲದಲ್ಲಿ ಅವ್ರು ಬಂದರು, ಗಂಗೂಲಿ ಅವ್ರು ಬಂದರು. ಅವರು ಹಿಂಗೆ ರಾಜಕಾರಣದಲ್ಲೂ ಯಾರು ಒಬ್ಬರು ಅಲ್ಲ ತಗೊಳ್ತಾರೆ. ಈಗ ಬಸವರಾಜ ಬೊಮ್ಮಾಯಿ ಅವ್ರ ತಂದೆ ಮುಖ್ಯಮಂತ್ರಿ SR ಬೊಮ್ಮಾಯಿ ಅವರು. ಈಗ ಅವ್ರಿಗೆ ಒಂದು ಸ್ಥಾನ, ಅವ್ರಿಗೂ ಒಂದು ಕ್ವಾಲಿಟಿ ಬತ್ತಲ್ಲ ಈಗ, ಅಲ್ವಾ? ದೇವೇಗೌಡರು ಆಗಿದ್ರು, ಕುಮಾರಸ್ವಾಮಿ ಅವ್ರು ಬಂದ್ರಲ್ವಾ? ಓಕೆ. ಹಂಗೆ ಶಿವಕುಮಾರ್ ಬಂದಮೇಲೆ ಯಾರೋ ಅವ್ರ ತಮ್ಮನೇ ಬರ್ಬೋದೇನೋ, ಮುಂದಕ್ಕೆ ಯಾರಾದರೂ ಒಬ್ಬರು ಸ್ಥಾನ ತುಂಬಕ್ಕೆ ಅದು ವಾಡಿಕೆ ಪದ್ಧತಿ, ಸಂಪ್ರದಾಯ ಆಟೋಮೆಟಿಕ್ ಬಂದ್ಬಿಡುತ್ತೆ ಅದನ್ನೆಲ್ಲ. ಸರ್, ಇಕ್ಬಾಲ್ ಹುಸೇನ್ ಅವರು ಯಾವತ್ತೂ ಕೂಡ ಕಷ್ಟಗಳನ್ನು ನೋಡಿದ್ದಿಲ್ವಾ ಅಂತ? ಸರ್, ಪ್ರಾಯಶಃ ನಾವು ಪಟ್ಟಂಥ ಕಷ್ಟ, ನಾವು ನೋಡಿದಂಥ ಸಂದರ್ಭಗಳು ಪ್ರಾಯಶಃ ಯಾರು ನೋಡಿಲ್ವನು. ನಾವೆಲ್ಲರೂ ಹಳ್ಳಿಯಿಂದ ಹೊಲ ಉತ್ತಿದ್ದೀವಿ, ನಾಟಿ ಮಾಡಿದ್ದೀವಿ, ಹೊಲ ಕೂದಿದ್ದೀವಿ, ಬಿತ್ತನೆ ಮಾಡಿದ್ದೀವಿ, ಬಿಸಿಲಲ್ಲಿ ಹುಳ ಸಾಕಿದ್ದೀವಿ, ನಾವು ಚಾಕಿ ಕಟ್ಟಿದ್ದೀವಿ, ಹಾಲು ಕರೆದಿದ್ದೀವಿ, ಕಸ ಗುಡಿಸಿದ್ದೀವಿ, ತೊಪ್ಪೆ ಎತ್ತಿದ್ದೀವಿ, ಸಗಣಿ ಎತ್ತಿದ್ದೀವಿ, ಬೀದಿ ಗುಡಿಸಿದ್ದೀವಿ. ಗುಡ್. ಓಕೆ. ನಾವು ಮಾಡದೇ ಇರುವಂಥ ಕೆಲಸನೇ ಇಲ್ಲ. ನಾವು ಮಾಡದೇ ಇರುವಂಥ ಕೆಲಸನೇ ಇಲ್ಲ. ದಿನ ಬೆಳಗ್ಗೆ ನಾವೇ ಬೀದಿ ಗುಡಿಸ್ತಾ ಇದ್ವಿ, ಪಡ್ಸಾಲ ಗುಡಿಸ್ತಾ ಇದ್ವಿ, ನೈಸ್. ಓಕೆ. ನೀರು ತಂದು ಬಾವಿಲಿ ನೀರು ಸೇದ್ ಬರ್ತಾ ಇದ್ವಿ, ಮನೆಗೆ ಹೋಗಿ ಸೌದೆ ತರ್ತಾ ಇದ್ವಿ. ನಾವೇನು ರಾಜರ ಮಕ್ಕಳ ಇಲ್ವಲ್ಲ, ಪ್ರಧಾನಮಂತ್ರಿ ಮಕ್ಕಳ ಇಲ್ವಲ್ಲ, ರೈತರ ಮಕ್ಕಳ. ಹೋಗಿ ಸೌದೆ ಎತ್ಕೊಬಾ ಅಂತ ಹೇಳೋರು, ಬಿನ್ಗೆ ನೀರು ಎತ್ಕೊಂಡು ಬಾರ ಅಂತ ಹೇಳೋರು. ಓಕೆ. ಯಾರೋ ಬಂದವ್ರೆ ಅವ್ರಿಗೆಲ್ಲ ಕೂರ್ಸೋ, ಚಾಪೆ ಹಾಕೋ ಬೇಗ ಅಂತವ್ರು. ಟ್ಯೂಷನ್ಗೆ ಹೋಗ್ವಿ, ಸರಸ್ವತಿ ಪೂಜೆ ಮಾಡ್ಬೇಕಿತ್ತೆಲ್ಲ ಬರಬೇಕು. ನಾವೇ ಊರೆಲ್ಲ ನಾವೇ ಪ್ರಚಾರ ಮಾಡಿ, ಸರಸ್ವತಿ ಪೂಜೆ ಅದು ಎಲ್ಲೋ ಬರ್ಬೇಕಂತ, ಎಲ್ಲೋ ಬರ್ಬೇಕಂತ ಊರೆಲ್ಲ ಪ್ರಚಾರ ಮಾಡ್ತಾ ಇದ್ವಿ. ಗಣೇಶನ್ಗೆ ಎತ್ಕೊಂಡು ತಲೆ ಮೇಲೆಲ್ಲ ಊರೆಲ್ಲ ಮೆರವಣಿಗೆ ಮಾಡುವ ನಾವು. ಮಳೆ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಆ ಮಳೆರಾಯನ್ಗೆ ಹೋಗಿ ಪೂಜೆ ಮಾಡೋದು. ಎಲ್ಲ ನಾವೆಲ್ಲರೂ ಎಲ್ಲ ನೋಡಿ ಎಲ್ಲ ವಿದ್ಯೆಯನ್ನು ನಾವೆಲ್ಲರೂ ಕೂಡ ಮೈ ತುಂಬಿಕೊಂಡೇ ಈ ಮಟ್ಟಕ್ಕೆಲ್ಲ ಬಂದಿರೋದು. ನಾವೇನು ಸೀದಾ ಕಾಲೇಜಿಂದ ಬಂದ ತಕ್ಷಣ ಯಾರು ನಮ್ಗೇನು ಓಟ್ ಹಾಕಿ ಕೂತ್ಕೊ ಅಂತ ಹೇಳಲಿಲ್ಲ. ಕರೆಕ್ಟ್. ವಿ ಹ್ಯಾವ್ ಕ್ರಾಸ್ಡ್ ಲಾಟ್ ಆಫ್ ಸ್ಟೆಪ್ಸ್.